ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ನಿಮ್ಮ ಮುಂದೆ ಎಲ್ರು ಬಚ್ಚ ಕಣಣ್ಣ. ಅಣ್ಣ ಹೇಳಿ ಅಣ್ಣ. First, thanks Arjun for a wonderful number. I think fantastic ಸಾಂಗ್ ಇದು. ನಾನು ಮಾಡ್ಬೇಕಾದ್ರೆ ಅಷ್ಟೇ ತುಂಬಾ ಮಜಾ ಇತ್ತು ಮಾಡ್ಬೇಕಾದ್ರೆ. ಒಂದು ಆಟಿಟ್ಯೂಡ್ ಇತ್ತು. ನೀವು ನೋಡಿರ್ಬೇಕಲ್ಲ ಸಾಂಗ್ಲಿ ಆಟಿಟ್ಯೂಡ್. ಏನು ಜಾಸ್ತಿ ಮೂಮೆಂಟ್ ಮಾಡೋಕೆ ಹೋಗಿಲ್ಲ, ಒಂದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡ್ದು. ಬಟ್ ಅದು ಇಷ್ಟ್ರ ಮಟ್ಟಿಗೆ ಅಟ್ರಾಕ್ಟ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಕೊರಿಯೋಗ್ರಾಫರ್. ತುಂಬ ಚೆನ್ನಾಗಿತ್ತು. ನಾವು ಮಾಡ್ದೋ, ಪಾಪ ಅವರು ಹೇಳಿದ್ರೆ ನಾವು ಮಾಡಿದ್ವು ಅಷ್ಟೇ. ಬಟ್ ಅದು ಏನೋ ಸ್ವಾಗ್ಲಿ ಏನೋ ಬಂದ್ಬಿಡ್ತದೆ, ಕಲ್ಲು ಕಚ್ಕೊಳ್ಳೋದೇನೋ ಬಂತು. ಟಕ್ಕ ಅಷ್ಟು ಅವ್ನ ಪ್ರೇಮ್ ಗೊತ್ತಲ್ಲ, ಒಂದು ಸ್ವಲ್ಪ ಮಾಡ್ಬಿಟ್ರೆ ಉಷ್ಕನ್ ಬಿಡ್ಬಿಡ್ತಾನೆ ಹಂಗೆ. ಆ ಥರ ಒಂದು ಅಪ್ರಿಸಿಯೇಷನ್ ಬಂದ ನಮಗೂ ಒಂದು ಖುಷಿ ಆಗುತ್ತೆ. ಬಿಕಾಸ್ ಇಟ್ಸ್ ನಮ್ಗೆ ಅಪ್ರಿಸಿಯೇಷನ್ ಒಂದು ಟಾನಿಕ್ ಥರ. ಅವಾಗ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಓವರ್ ಆಲ್ ಈ ಸಾಂಗ್ ಅರ್ಜುನ್ ಅವರೇ ಹೀರೋ ಈ ಸಾಂಗ್. ಮೈ ಗಾಡ್, ಅಮೇಝಿಂಗ್. ಆ ಮ್ಯೂಸಿಕ್ ಇರ್ಬೋದು, ಆ ಟೋನ್ ಇರ್ಬೋದು, ಸೌಂಡಿಂಗ್ ಇರ್ಬೋದು, ಫ್ಯಾಂಟಾಸ್ಟಿಕ್. ಆ ಲಿರಿಕ್ಸು ಹೇಳಿದೆ ಅದಲ್ಲ, ಬ್ಯಾಡ್ರಿ ಯಾಕ್ರಿ ಬೇಕು ನನಗೆ ಮಾಡಲ್ಲ ಅಂತ. ಇಲ್ಲ ಅಣ್ಣ ನೀವು ಬನ್ನಿ, ನಿಮ್ಗೆ ಯಾಕೆ ಅಂತ ಅವ್ರು ಪ್ರೇಮ್. ನೀವು ಆ್ಯಕ್ಚುಲಿ ನೋಡಿರ್ಬೋದು, ಅವ್ರು ಹೇಳ್ತಾ ಬರ್ಬೇಕು. ನಾನು ಆಡಲ್ಲ, ಐ ಡೋಂಟ್ ವಾಂಟ್ ಟು ಸಿಂಗ್ ಲೈಕ್. ತಪ್ಪದು, ನಾ ಹೇಳ್ಬಾರ್ದು. ಇಟ್ಸ್ ನಾಟ್ ಗುಡ್. ಯಾರು ಹೆಂಗ್ ಬಂದು ಎಲ್ಲರೂ ಬರ್ಬೇಕನ್ನೋದೇ ಆಸೆ, ನಮ್ಮ ಆಸೆ. ಇಲ್ಲ ನಾ ಇರ್ತೀನಿ ನೋ. ವೆನ್ ಯು ಕ್ಯಾನ್ ಜಸ್ಟ್ ಲಿವ್ ಪ್ಲೇಸ್ ಫಾರ್ ಅದರ್ಸ್. ಕಮ್ ಆನ್, ಎಂಜಾಯ್ ಅಂತ ಹೋಗ್ತಾರೆ. ಇಷ್ಟೊಂದು ನಾವು ಎಂಜಾಯ್ ಮಾಡಿದೀವಿ, ಇನ್ನೊಬ್ರು ಎಂಜಾಯ್ ಮಾಡಲಿ ಬಿಡಿ. ನಮ್ಮಪ್ಪನ ಮನೆ ಸತ್ತ ಇಲ್ಲ. ವಿ ಶುಡ್ ಫೀಲ್ ದಟ್. ಒಬ್ಬ ಎಲ್ಲರೂ ಕಲ್ತ್ಬಿಟ್ರೆ ಸಾಕಮ್ಮ, ಖಂಡಿತ ಇಂಡಸ್ಟ್ರಿ ಉದ್ಧಾರ ಆಗ್ಬಿಡುತ್ತೆ, ತುಂಬ ಉದ್ಧಾರ ಆಗ್ಬಿಡುತ್ತೆ. ಎವ್ರಿಬಡಿ ವಿಲ್. ಒಬ್ಬ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಕು, ಇಂಡಸ್ಟ್ರಿ ಉದ್ಧಾರ ಆಗುತ್ತೆ, ಅಭಿಮಾನಿಗಳು ಉದ್ಧಾರ ಆಗ್ತಾರೆ. ಸೂಪರ್, ಫ್ಯಾಂಟಾಸ್ಟಿಕ್. ವಸಂತ್ ಇದು ಏನು ಆ ಸೆಟ್ ಎಲ್ಲ ತುಂಬ ಚೆನ್ನಾಗಿ, ಡ್ರೆಸ್ಸು ತುಂಬ ಚೆನ್ನಾಗಿತ್ತು. ಹೌದು, ಅಮೇಝಿಂಗ್. ಎವ್ರಿಬಡಿ ಡಾನ್ಸ್ ವೆರಿ ವೆಲ್. ಲಾಂಗ್ ಎಲ್ಲರ ಕೇಳಿ ತುಂಬ ಚೆನ್ನಾಗಿ ಕಾಣ್ತಮ್ಮ, ತುಂಬ ಮುದ್ದ ಕಾಣ್ತು. ಅಮೇಝಿಂಗ್ ಇಟ್ ವಾಸ್. ಆ್ಯಂಡ್ ಪೂಜಾ ಸೂಪರ್ಬ್ ಮ್ಯಾಮ್. ಆ ಪೂಜಾ ಸೂಪರ್ಬ್ ಮ್ಯಾಮ್. ಆಮೇಲೆ ಯಶವಂತ್ ಸೂಪರ್ಬ್, ಅನೂಪ್ ಸೂಪರ್ಬ್. ಎವ್ರಿಬಡಿ ವಾಸ್ ಫೆನಾಮಿನಲ್ ಆಗಿತ್ತು. ಆ್ಯಂಡ್ ಪವರ್ಫುಲ್ ಆ್ಯಂಡ್ ಡಾನ್ಸರ್ಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರೇಮ್, ಥ್ಯಾಂಕ್ ಯು ಸುದೀಪ್. ಯಾಕಂದ್ರೆ ಸುದೀಪ್ ನಾವು ಫಸ್ಟ್ ಟೈಮ್ ವಿ ಹ್ಯಾವ್ ಪೇಡ್ ಟುಗೆದರ್. ಥ್ಯಾಂಕ್ ಯು, ವಂಡರ್ಫುಲ್ ಜರ್ನಿ, ವಂಡರ್ಫುಲ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು. God bless. And shade, bang, bang! ಇಲ್ಲಿ ಒಂದು ವಿಷಯ ಹೇಳಲೇಬೇಕು. ಇವತ್ತು ಈ ಹಾಡು ಇಷ್ಟು ಸಾಖತ್ತಾಗಿ ಬರೋದಕ್ಕೆ ವಸಂತ್ ಮಾಸ್ಟರ್ ಕೊರಿಯೋಗ್ರಫಿ ಇದೆ. ಮಾಸ್ಟರ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಲವ್ ಹಾಕಿರ್ತಾರೆ. ಏನಕ್ಕಂದ್ರೆ ಅಣ್ಣ, ಒರಿಜಿನಲ್ ಹಾಡಲ್ಲಿ ಶಿವಣ್ಣನ ಹಿಂದೆ ಕೋ ಡ್ಯಾನ್ಸರ್ ಆಗಿ ನಿಂತ ಡ್ಯಾನ್ಸರು ನಮ್ಮ ವಸಂತ್ ಮಾಸ್ಟರು. ಅವತ್ತು ಅಲ್ಲಿ ನಿಮ್ಮ ಹಿಂದೆ ಡ್ಯಾನ್ಸ್ ಮಾಡಿದ್ರು, ಇವತ್ತು ನಿಮಗೋಸ್ಕರ ಇಲ್ಲಿ ಕೊರಿಯೋಗ್ರಾಫರ್ ಆಗಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಒಂದು ಸೂಪರ್ ಜರ್ನಿ ಮಾಸ್ಟರ್ ನಿಮ್ದು. ಜೊತೆ ಇಲ್ಲಿ ಹಿಂದೆ ಇದ್ದವರು ಕೂಡ ಲೈಫಲ್ಲಿ ಮುಂದೆ ಹೋಗ್ಬಿಡ್ತಾರಣ್ಣ ಅಂತ ಒಂದು ಎನರ್ಜಿ. 2018ರಲ್ಲಿ ಶಿವಣ್ಣನ ಜೊತೆ ನೀವು ಒಬ್ಬ ಕೋ ಡಾನ್ಸರ್ ಆಗಿ ಅವರ ಹಿಂದೆ ಡ್ಯಾನ್ಸ್ ಮಾಡ್ತಿರ್ತೀರಾ. ಇವತ್ತು ಅವರ ಮುಂದೆ ನೀವು ಕೊರಿಯೋಗ್ರಫಿ ಮಾಡಿರೋಂಥ ಪರ್ಫಾರ್ಮೆನ್ಸ್ಗೆ ನಿಮ್ಮ ಸ್ಟೂಡೆಂಟ್ಸ್ ಡ್ಯಾನ್ಸ್ ಮಾಡ್ತಾರೆ. ಈ ಜರ್ನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಮ್ಯಾಮ್, ನನಗೆ ಇಷ್ಟೆಲ್ಲ ನಾನು ಬರ್ತೀನಿ ಅಂತ ಅನ್ಕೊಂಡಿಲ್ಲ. ನನ್ನ ಕನಸಲ್ಲಿ ಕಡೆಗೆ ಒಂದು ಡ್ರೀಮ್ ಇತ್ತು, ನಾನು ಕೊರಿಯೋಗ್ರಾಫರ್ ಆಗ್ಬೇಕನ್ನೋದು ಒಂದು ಡ್ರೀಮ್ ಇತ್ತು. ಈ ಶೋಲ್ಲಿ ಬರ್ಬೇಕನ್ನೋ ಒಂದು ಡ್ರೀಮ್ ಇತ್ತು. ಅದು ಇಷ್ಟು ಮಟ್ಟಿಗೆ ನಾನೆಲ್ಲೋ ಡ್ಯಾನ್ಸರ್ಸ್ ಹಿಂದೆ ಇದ್ದು ಬಂದು ಶಿವಣ್ಣ ಅವತ್ತು ಅವ್ರ ಕಣ್ಣಂತೂ ಎಷ್ಟು ಸತಿ ನೋಡಿದೆ ನನಗೆ ಗೊತ್ತಿಲ್ಲ. ಅವ್ರೊಂದು ವಾಕ್ ಬರ್ತಾರೆ, ಎಲ್ಲ ನಾವು ಹಿಂಗೆ ಸರ್ಕಲಲ್ಲಿ ನಿಂತ್ಕೊಂಡಿರ್ತೀವಿ, ಹಿಂಗೆ ಮಚ್ಚಿಡ್ಕೊಂಡು ಎಲ್ಲರೂ ಹಿಂಗೆ ತೋರಿಸ್ತಾರೆ. ಆ ಟೈಮಲ್ಲಿ ಅವ್ರ ಕಣ್ಣಂತೂ ಎಷ್ಟು ಸತಿ ನೋಡಿದೆ ನನಗೆ ಗೊತ್ತಿಲ್ಲ. ಅವ್ರ ಕಣ್ಣು ಸಖತ್ ಇಷ್ಟ ನನಗೆ. ಹಿಂಗೆ ಚೆನ್ನಾಗಿ ಹೋಗ್ಲಿ ಜರ್ನಿ ಅಂತ ಆಸೆ ಪಡ್ತೀನಿ ಮ್ಯಾಮ್. ಈ ಹಾಡಿನ ಮ್ಯೂಸಿಕ್ ಮಾಂತ್ರಿಕ ಧನ್ಯಾಜಿ. ಮೊದಲನೇದಾಗಿ ಈ ಹಾಡು ಕೇಳ್ತಾ ಇದ್ದಂಗೆ ನನಗೆ ನೆನಪಾಗ್ತಾ ಇದ್ದಿದ್ದು ಪ್ರೇಮ್ ಸರ್. ನಾನು ಎಷ್ಟು ಅಭಿಮಾನಿನೋ ಅಷ್ಟೇ ಪ್ರೇಮ್ ಸರ್ ಕೂಡ ಶಿವಣ್ಣನ ಅಭಿಮಾನಿ. ಅವರು ಬರ್ದಿರೋ ಪ್ರತಿ ವರ್ಡಲ್ಲೂ ಮುಚ್ಚಿಡ್ದು ನಿಂತ್ರೆ ನೀನು ಹುಚ್ಚದ್ದು ಕುಣಿತಾರೋ ಪ್ರತಿಯೊಂದು ಎಂಜಾಯ್ ಮಾಡ್ಕೊಂಡು, ಅದು ನನಗೆ ಗೊತ್ತಿರೋ ಒಂದು 5-6 minutes ಜಸ್ಟ್ ರೋಟ್ ಇಟ್.
ಅಲ್ಲೇನೆ ಟಕ್ಕಂತ ಬರೋದು. ಆಮೇಲೆ ರಾಜರ ರಾಜನೇ ರಾಕ್ಷಸರ ರಾಜನೇ, ಅದರಲ್ಲೊಂದು ಫೈರ್ ಇದೆ, ರಾಜಾದಿ ರಾಜ ಬಾರು ರಾಕ್ಷಸನೇ ಅಂತಾರೆ. ಸೊ ಅವರು ಕೂಡ ದೊಡ್ಡ ಅಭಿಮಾನಿ ಶಿವಣ್ಣದು. ಇವತ್ತು 40 ಇಯರ್ಸಲ್ಲಿ ಇಟ್ ಇಸ್ ಪ್ಲೆಸೆಂಟ್. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು. ನೀವುಗಳಂತೂ ಚಚ್ ಬಿಸಾಕ್ಬಿಟ್ರಿ ಹೋಗಿ. ಇದು ಬರೀ ಕಥೆಯಲ್ಲ, ಇದು ಶಿವರಾಜ ಚರಿತ್ರೆ, ಇತಿಹಾಸ ಬರೆದಂತಹ ಒಂದು ಐತಿಹಾಸಿಕ ಕ್ಷಣ. ಇವೆಲ್ಲವನ್ನ ನಾವಿವತ್ತು ಅನುಭವಿಸಿದೀವಿ. ಅದನ್ನ ರಾಘವರ ಕಂಠಸಿರಿಯಲ್ಲಿ ಕೇಳೋದು ಒಂದು ಸುಖ ಆದ್ರೆ, ಅದನ್ನ ಅಷ್ಟು ಅದ್ಭುತವಾಗಿ ಅಭಿಮಾನಿಯಾಗಿ ನೀವಿಬ್ರು ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ರುದ್ರ ಮಾಸ್ಟರ್ ಅವರ ಕೊರಿಯೋಗ್ರಫಿ ಆ ಬಾಲ್ಯದಿಂದ ಹಿಡಿದು ಅಣ್ಣ ಅವರು ಹಾಗೂ ನಮ್ಮ ಶಿವಣ್ಣ ಅವರ ಆ ಪ್ರತಿಬಿಂಬ ಇದೆಯಲ್ಲ, ಅದನ್ನ ನೋಡಿ ನಿಜವಾಗ್ಲೂ ನಮ್ಮೆಲ್ರಿಗೂ ಬಹಳ ಬಹಳ ಖುಷಿ ಅನಿಸ್ತು. ಅದನ್ನೇ ನಾವು ಬೆಳಗ್ಗೆಯಿಂದ ಹೇಳ್ತಿದ್ದೀವಲ್ವಾ ಅರ್ಜುನ್ ಸರ್, ಇವರಲ್ಲಿ ಈಗ ನಾವು ಅಣ್ಣವ್ರನ್ನ ನೋಡ್ತಾ ಇದೀವಿ ಅಂತ ಹೇಳಿ. ಆ ಬಂಗಾರದ ಮನುಷ್ಯನ ಬಗ್ಗೆ ನಿಮ್ಮ ಮಾತು. ಒಬ್ಬ ನಿಜವಾದ ಬಂಗಾರದ ಮನುಷ್ಯನ ಕಥೆನ ಈ ವೇದಿಕೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅದು ಎಷ್ಟು ಪರ್ಫಾರ್ಮೆನ್ಸ್ಗಳು ಮಾಡಿನೂ ತುಂಬಿಸಕ್ಕಾಗಲ್ಲ. ಬಟ್ ನನಗೆ ಒಂದು ನಿಜವಾದ ಮನಸ್ಸಿಂದ ಬಂದಿದ್ದೇನಂದ್ರೆ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು ಅಂತ ಏನಿದೆಯಲ್ಲ, ಇದು ಬರೀ ವರ್ಡ್ ಅಲ್ಲ, ನನ್ನ ಲೈಫಿನ ಒರಿಜಿನಲ್ ಎಕ್ಸ್ಪೀರಿಯನ್ಸ್. ನಾನು ನಂಬಿ ಅವ್ರ ಹತ್ರ ಹೋಗಿದ್ದೆ, ನಾನು ನಂಬಿ ಹೋಗಿದ್ದೀನಿ ಅಂತ ನಿಜವಾಗ್ಲೂ ಅವ್ರ ಪ್ರಾಣ ಒತ್ತೆ ಇಟ್ಟು ನಮ್ಮ ಸಿನಿಮಾ ಮುಗಿಸೋದು. ನಂಬಿ ಬಂದ ಪ್ರೊಡ್ಯೂಸರು ಡೈರೆಕ್ಟರ್ಗೆ ಅಂತ ಮೂಮೆಂಟಲ್ಲಿ ಧೂಳು ಹಾಕಬಾರ್ದು, ಡಸ್ಟ್ ಹಾಕಬಾರ್ದು. ಡಾಕ್ಟರ್ಸ್ ಹೇಳಿದ್ರು ಚಿಕ್ಕ ಚಿಕ್ಕ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಜ್ವರ ಬಂದ್ಬಿಡುತ್ತೆ, ಇಮ್ಯುನಿಟಿ ಇರಲ್ಲ. ಆ್ಯಂಡ್ ಇದನ್ನು ಮಾಡಿದೆ ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್. ತುಂಬ ಹಾರ್ಟ್ ಟಚಿಂಗ್ ಆಗಿತ್ತು. ಇದೊಂದು ದೈವಿಕವಾದ ಆ್ಯಕ್ಟು, ಇದೊಂದು ಪೂಜೆ, ತುಂಬ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ಅಣ್ಣ, ಈ ಸಾರ್ಥಕತೆಯ ಕ್ಷಣ ನಿಮಗೆ ಹೇಗೆ ಅನಿಸ್ತು? ಜೀವನದ ನನಗೆ ನಾನು ಕಲ್ತಿದ್ದ ಪಾಠ ಅಲ್ಲ, ಅವ್ರ ಅಪ್ಪಾಜಿ ಅಮ್ಮ ಅವ್ರು ನೋಡ್ಕೊಂಡು ನಾವು ಕಲ್ತಿರೋದು. ಇನ್ನೇನು ಶಿವಣ್ಣನಿಗೆ ಸಪ್ರೇಟ್ ಬಂದಿರೋದಲ್ಲ, ಇದು ಅವ್ರನ್ನ ನೋಡಿ ಅಭ್ಯಾಸ ಆಗಿದೆ ನಮ್ಗೆ. ಅವ್ರು ಹೆಂಗಿದ್ರು ಅದನ್ನ ನಾವು ಸ್ವಲ್ಪ ಅಳವಡಿಸ್ತಿದ್ವಿ. ಅಫ್ಕೋರ್ಸ್ ನಾನು 100% ಅಪ್ಪಾಜಿ ಅಮ್ಮನ ಥರ ಇರೋಕ್ಕಾಗಲ್ಲ, ಅಷ್ಟೇ ಪರ್ಫೆಕ್ಟ್ ಇರೋಕ್ಕಾಗಲ್ಲ. ನಮ್ಮಲ್ಲೂ ಸ್ವಲ್ಪ ತಪ್ಪು ಗಿಪ್ಪಲ್ಲ ಆಗಿದೆ. ಬಟ್ ಅದನ್ನೆಲ್ಲ ನಾವು ನುಂಗ್ಕೊಂಡು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಒಳ್ಳೆಯದಾಗಿ ಇದ್ದೀವಿ ಅಂದರೆ ಅದು ಬಿಕಾಸ್ ಆಫ್ ದೆಮ್, ಅವ್ರ ಆಶೀರ್ವಾದ. ನಮ್ಮ ಜೀವನ ಒಂದೇ ಗೊತ್ತು, ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಅದೇ ಹೇಳಿ ಪಾಪ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ ನಾನು ಗೀತನಿಗೆಲ್ಲ. ಪಾಪ ಸಾರಿ ಗೀತಾ, ನಾನು ಇಫ್ ಐ ವುಡ್ ಹ್ಯಾವ್ ಹರ್ಟ್ ಯು, ಐ ಥಿಂಕ್ ಐ ಹ್ಯಾವ್ ಹರ್ಟ್ ಯು 100%. ಫ್ರ್ಯಾಂಕಾಗಿ ಹೇಳ್ತೀನಿ, ಐ ಆಮ್ ವೆರಿ ಸಾರಿ. ಇನ್ ಮೈ ಲೈಫ್ ಟೈಮ್ ನನ್ನ ಲೈಫೇ ನೀನು. ಐ ಥಿಂಕ್ ಅದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಫರ್ಗಿವ್ ಮೀ if anything wrong has happened, forgive me. And ನೀವಿ ಅಷ್ಟೇ, ಎವ್ರಿಬಡಿ. ಆ್ಯಂಡ್ ಐ ಡೋಂಟ್ ನೋ, ನಾಳೆ ಏನಾದರೂ ಆಗಲಿ ಮನಂಗೆ, ಐ ಆಮ್ ನಾಟ್ ಬಾದರ್ಡ್. ಒನ್ ಥಿಂಗ್ ಐ ಟೆಲ್ ಯು, ದಿಸ್ ಹ್ಯಾಪಿನೆಸ್ ವಿಲ್ ಆಲ್ವೇಸ್ ಚೆರಿಶ್ ಇನ್ ಮೈ ಹಾರ್ಟ್, ಆಲ್ವೇಸ್. ಐ ಆಮ್ ರಿಯಲಿ ಬ್ಲೆಸ್ಡ್ ವಿತ್ ಆಲ್ ದಿಸ್ ಪೀಪಲ್. ವಂಡರ್ಫುಲ್ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಇನ್ನು ಇದ್ರ ಮೇಲೆ ಐ ಡೋಂಟ್ ನೋ ವಾಟ್ ಟು ಸೇ. ಐ ಆಮ್ ಬ್ಲೆಸ್ಡ್.